ಕರ್ನಾಟಕದ ಎಲ್ಲ ಜನತೆಗೂ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ ಕರ್ನಾಟಕ. ನಾವು ಜರ್ಮನಿ ಒಳಗಿದ್ರು ಸ್ಪೆಷಲಿ ಇಂಡಿಯಾದವರು, ಅದು ಸ್ಪೆಷಲಿ ಕರ್ನಾಟಕದ ಯಾವುದೇ ಹಬ್ಬ ಆಗಿದ್ರು ನಾವು ಸಣ್ಣದಾಗಿ ಅಂದ್ರೆ ದೊಡ್ಡದಾಗಿ ಮಾಡೋಕೆ ಆಗಲಿಲ್ಲ ಅಂದ್ರೂ ಸಣ್ಣದಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಇರೋದ್ರೊಳಗೆ ಖುಷಿ ಪಡ್ತೀವಿ. ಯಾಕಂದ್ರೆ ಇಲ್ಲಿ ಬರೋರು ಅಂದ್ರೆ ಜರ್ಮನಿಗೆ ಬರೋರು ಯಾರೂ ಫ್ಯಾಮ್ಲಿ ಕರ್ಕೊಂಬರ್ಬೇಕು ಅಂತೇಳಿ ಅಥವಾ ಫ್ಯಾಮ್ಲಿ ಜೊತೆ ಇರಬೇಕು ಅಂತೇಳಿ ಅಂದ್ಕೊಂಡ್ರೆ ಆಗಂಗಿಲ್ಲ. ಸೊ ಇರೋದ್ರೊಳಗನ ನಾವು ಎಲ್ಲರೂ ನಮ್ಮವರು ಅಂದ್ರೆ ನಮ್ಮ ಫ್ಯಾಮ್ಲಿ ಥರ ಒಂದು ಫ್ಯಾಮ್ಲಿ ಥರ ಅಂತೇಳಿ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಈ ಸಲನೂ ರಾಖಿ ಹಬ್ಬನ ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ರದ್ದು ಡ್ಯೂಟಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು. ಲಾಸ್ಟ್ ಇಯರ್ ನಾನು ಜಸ್ಟ್ 2 ತಮ್ಮಗಳಿಗೆ ಕಟ್ಟಿದ್ದೆ. ಬಟ್ ಈ ವರ್ಷ 9 ಜನ ತಮ್ಮಗಳು ಅಣ್ಣಗಳು. ಸೊ ಖುಷಿ ಅನಿಸುತ್ತೆ. ಯಾಕಂತಂದ್ರೆ ಫಸ್ಟ್ ಎಲ್ಲ ಬೇಜಾರಾಗ್ತಿತ್ತು, ಅಂದ್ರೆ ಒಬ್ಬೊಬ್ಬರೇ ಇರ್ತೀವಲ್ಲ ಏನಪ್ಪ ಜೀವನ ಅಂಥೇಳಿ. ಬಟ್ ಇವಾಗೆಲ್ಲ ನಾವು ಅಂದ್ರೆ ಅಥವಾ ಈಗ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡೋದು ಭಾಳ ಖುಷಿ ಅನಿಸುತ್ತೆ. ಸೊ ಈ ಒಂದು ಹಬ್ಬನ ನಾವು ಭಾಳ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಯಾಕಂದ್ರೆ ಕರ್ನಾಟಕದಾಗ ಇರಬೇಕಾದ್ರೆ ಆಲ್ಮೋಸ್ಟು ಮನ್ಯಾಗ ಒಂದು ಸ್ವೀಟ್ ಮಾಡಿ ಅಣ್ಣ ತಮ್ಮಗಳಿಗೆ ರಾಖಿ ಕಟ್ಟಿ ಬಿಟ್ಬಿಡ್ತಿದ್ವಿ. ಬಟ್ ಈ ಸಲ ಬೇರೆ ಬೇರೆ ಕಡೆಯಿಂದ ಬಂದವರು, ಅಂದರೆ ಕರ್ನಾಟಕದವರೇ ಆಗಿರ್ಬೋದು, ಬಟ್ ಬೇರೆ ಬೇರೆ ಡಿಸ್ಟಿಕ್ ತಾಲೂಕು ಹೀಗೆಲ್ಲ ಬಂದವರು, ಅವರೆಲ್ಲ ಸೇರಿ ಈ ಥರ ಒಂದು ಹಬ್ಬನ ಸೆಲೆಬ್ರೇಷನ್ ಮಾಡೋದ್ರೊಳಗೆ ಎಷ್ಟು ಖುಷಿ ಇರ್ತೈತಿ ಅಂತಂದ್ರೆ, ಬೇರೆದವ್ರಾದ್ರೂ ಒಂದೇ ಫ್ಯಾಮ್ಲಿ ಥರ ಇದ್ಕೊಂಡು ಸೆಲೆಬ್ರೇಷನ್ ಮಾಡಿದ್ವಿ. ಭಾಳ ಖುಷಿ ಆಯಿತು. ಸೊ ನಾನು ಹೇಳ್ಕೊಳ್ಳೋದೇನಂತಂದ್ರೆ, ನಾವು ಎಲ್ಲೇ ಇದ್ದರೂ ಇಂಡಿಯನ್ಸೇ, ಅದು ಸ್ಪೆಷಲಿ ಕರ್ನಾಟಕದವರೇ. ಸೊ ಹೀಗಾಗಿ ಕರ್ನಾಟಕದ ಯಾವುದೋ ಹಬ್ಬಗಳು ಬರಲಿ, ಸೊ ನಮಗೆ ಆದಷ್ಟು ನಮ್ಗೆ ಅನುಕೂಲ ಆದ ರೀತಿಲಿ ನಾವು ಸೆಲೆಬ್ರೇಷನ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಜರ್ಮನಿ ಒಳಗೆ ನಾವು ಇರ್ಬೋದು, ಬಟ್ ಇಂಡಿಯಾದಾಗ ನಾವು ಸೆಲೆಬ್ರೇಟ್ ಮಾಡುವಂಥ ಎಲ್ಲ ಹಬ್ಬಗಳನ್ನು ಆಲ್ಮೋಸ್ಟ್ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ಟೈಮ್ ನೋಡಿಕೊಂಡು, ಟೈಮ್ ಅನುಕೂಲ ಅಂದರೆ ಎಲ್ಲರದ್ದು ಡ್ಯೂಟಿ ನೋಡಿಕೊಂಡು ಒಂದು ಸ್ಕೆಡ್ಯೂಲ್ ಮಾಡಿಕೊಂಡು ಅಂದ್ರೆ ಆಚರಣೆ ಮಾಡಬೇಕು, ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ. 9 ಜನ ಇದ್ದಾರೆ. ಸೊ ಲಾಸ್ಟ್ ಇಯರ್ ನಾವು ಇದ್ದಾಗ ಯಾರು ಅಷ್ಟೊಂದು ಇರಲಿಲ್ಲ, ಅಂದರೆ ನಾವು ಅವರು ಒಂದಿಬ್ಬರು ಹುಡುಗರು ಅಷ್ಟೇ ಇದ್ವಿ. ಈ ವರ್ಷ ಮಾತ್ರ 9 ಜನ ಇದ್ದರು. ಸೊ ಫುಲ್ ಖುಷಿ ಆಯ್ತು. ಏನಂತಂದ್ರೆ ಬರ್ತಾ ಅಂದರೆ ವರ್ಷ ಪೂರ್ತಿ ಜಾಸ್ತಿ ಆಗ್ತಾ ಹೋಗ್ತಾರೆ. ಸ್ಟಾರ್ಟಿಂಗ್ ಟೈಮ್ ಬಂದಾಗೆಲ್ಲ ಫುಲ್ ಬೇಜಾರು ಅನ್ಸೋದು, ಅಂದ್ರೆ ಒಬ್ಬೊಬ್ಬರೇ ಇರ್ತೀವಲ್ಲ, ಅಷ್ಟೊಂದು ಏನಪ್ಪ ಕಳ್ಕೊಂಬಿಟ್ಟಿವಿ ಅಂದ್ರೆ ಜೊತೆಗೆ ಯಾರೂ ಇಲ್ಲಲ್ಲ ಅಂತನೋ ಒಂದು ಫೀಲಿಂಗ್ ಬರ್ತಿತ್ತು. ಬಟ್ ಈ ಸಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವನ್ ನನ್ನ ಫ್ಯಾಮ್ಲಿ ಒಳಗೂ ನಾನು ಈ ರೀತಿ ಸೆಲೆಬ್ರೇಷನ್ ಮಾಡಿಲ್ಲ. ಅಂದರೆ ಅಷ್ಟೇ ತಮ್ಮ ಒಬ್ಬ ಇರ್ತಿದ್ದ, ಅಣ್ಣ ಒಬ್ಬ ಇರ್ತಿದ್ದ, ಅವರಿಬ್ಬರಿಗೆ ಕಟ್ಟಿ ಸೆಲೆಬ್ರೇಷನ್ ಮಾಡಿ ಕಟ್ಟಿ ಒಂದು ರಾಖಿ ಕಟ್ಟಿ ಬಿಟ್ಬಿಡ್ತಿದ್ವಿ. ಬಟ್ ನಿಜವಾಗ್ಲೂ ಒಂದು ರಾಖಿ ಹಬ್ಬನ ಸ್ಪೆಷಲಿ ನಮ್ಮ ಇಂಡಿಯಾ, ಅದರಲ್ಲೂ ಕರ್ನಾಟಕದ ಹಬ್ಬಗಳನ್ನು ಆಲ್ಮೋಸ್ಟ್ ನಾವು ಜರ್ಮನಿಗೆ ಬಂದಮೇಲೆ ಭಾಳ ಚಂದ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದರೆ ನಮ್ಮವರು ಅಂತ ಯಾರೂ ಇರೋಂಗಿಲ್ಲ, ಆಮೇಲೆ ಫ್ಯಾಮ್ಲಿ ರಿಲೇಟಿವ್ಸ್ ಅಂತ ಯಾರೂ ಇರೋಂಗಿಲ್ಲ. ಸೊ ಇರೋರೊಳಗೆ ಇವರೇ ನಮ್ಮ ಅಣ್ಣ, ಇವರೇ ನಮ್ಮ ತಮ್ಮ, ಅಂದರೆ ಒಂದು ಫ್ಯಾಮ್ಲಿ ರೀತಿ ಹೋಗಬೇಕು ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಆ ಒಂದು ರೀಸನಿಂದ ಅಥವಾ ಏನೋ ನಾವು ಸೆಲೆಬ್ರೇಷನ್ ಮಾಡಬೇಕು ಅಂತಂದ್ರೆ ಗ್ಯಾದರ್ ಆಗ್ತೀವಿ. ಗ್ಯಾದರ್ ಆಗಿ ಒಂದು ಸಣ್ಣದ ರೀತಿಲಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ನೀವು ಒಂದು ಕೆಲಸ ಮಾಡಿ, ನೀವು ಆ ಕಡೆಯಿಂದ ಬರ್ರಿ, ಒಂದು ಅಂಡಿ ಕಟ್ಟಿ ಸಾಂಬಾರು ಬೇಕ್ರಿ. ಟ್ರೈ ಮಾಡ್ತಾನ ಆದ್ರ ಕೆಲ್ಸ ಹೋಗೋದಲ್ಲ, ಮುಂದೆ ಹಣ ಸಿಗ್ತಾನೆ ಇಲ್ಲ ಅಂತನಕ ಬಸ್ಸನ್ನ ಹೈಲೈಟ್ ಮಾಡೋಣ. ಸೊ ಇದು ನಮ್ದು ರಕ್ಷಾಬಂಧನದ ಸ್ಪೆಷಲ್ ಸೆಲೆಬ್ರೇಷನ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.